ಹೆಣ್ಮಕ್ಳಿಂದ ನನ್ನ ಜೀವನನ ಎಕ್ಕುಟ್ಟೋಯ್ತು. ಹೆಣ್ಣಿರೋದು ಈ ಜಗತ್ತನ್ನ ಉದ್ಧಾರ ಮಾಡಕ್ಕೆ, ಈ ಸೃಷ್ಟಿನ ಸಿಂಗಾರ ಮಾಡಕ್ಕೆ, ಯಾರನ್ನೋ ನಾಶ ಮಾಡಕ್ಕಲ್ಲ ಶಿವರುದ್ರ. ಹೆಣ್ಣಿಗೆ ಮರ್ಯಾದೆ ಸಿಗದೆ ಇರೋ ಜಾಗದಲ್ಲಿ ಸೋಲು ಕಟ್ಟಿಟ್ಟ ಬುದ್ಧಿ ಶಿವರುದ್ರ. ಭೈರದೇವಿ ಯಾಕೆ ಬಂದವಳು ಇಲ್ಲಿಗೆ? ಯಾಕೆ ಬಂದವಳೋ ಗೊತ್ತಿಲ್ಲ, ಸುಮ್ಕೆ ನಿಂತ್ಕೋ. ನನ್ಗ್ಯಾಕೋ ಹೆಣ್ಮಕ್ಳಿಂದಾನೆ ನಿಮ್ಗೆ ಆಪತ್ತು ಅನಿಸ್ತೈತೆ ರೀ. ಏನ್ ಪಾರ್ವತಿ ಹಂಗೆ ನಿಂತ್ಬಿಟ್ಟೆ? ಅಕ್ಕ ಹೆಂಗಿದ್ದೀರಾ, ಯಾವಾಗ ಬಂದ್ರಿ ಅಂತೆಲ್ಲ ಕೇಳಲ್ವೇ? ಅಯ್ಯೋ ಶಿವನೇ, ತೆಪ್ಪಾಯ್ತು. ಬನ್ನಿ ಕೂತ್ಕೊಳ್ಳಿ. ಬನ್ನಿ ಅಕ್ಕ, ಕೂತ್ಕೊ ಬನ್ನಿ. ನೀನ್ ಯಾಕೆ ನಮ್ಮ ಮನೆಗೆ ಬಂದಿದ್ಯಾ? ಓ, ನಾನ್ ನಿಮ್ ಮನೆಗೆ ಬಂದಿದ್ದೆ ಅಂತ ನೀನು ನಿನ್ ಬಲ ತೋರ್ಸಕ್ ನಮ್ಮ ಮನೆಗೆ ಬಂದಿದ್ಯಾ? ಏನ್ ಭೈರಾದೇವಿ, MLA ಟಿಕೆಟು ಪಾರ್ಟಿ ಅವರೇ ಕೊಟ್ಟವ್ರೆ ಅಂತ ದೊಡ್ಡ ಜನ ನಮ್ಮನೆಯವ್ರಿಗೂ ಬಂದಿದೀಯಾ? ಬಸಿ ಮಾತಾಡೋದಿತ್ತು, ಅದಕ್ಕೆ ಬಂದೆ. ಏನದೆ ಮಾತಾಡಕ್ಕೆ? ಓ, ನೀನ್ ಆಪೋಸಿಟ್ ಕ್ಯಾಂಡಿಡೇಟು ನಮ್ಮ ಅಪ್ಪಯ್ಯಂಗೆ ಪಾರ್ಟಿ ಟಿಕೆಟ್ ಕೊಡ್ಲಿಲ್ಲ ಅಂತ ಹೇಳಕ್ ಬಂದಿದ್ಯಾ? ಇಸ್ಯ ಐತೆ ಕಣಪ್ಪ, ಬಸಿ ಸಮಾಧಾನ ತಕ. ಶಿವರುದ್ರ, ಚೇರ್ ಹಾಕೊಂಡ್ ಕೂತ್ಕೋ. ಏಯ್ ಭೈರಾದೇವಿ, ನಮ್ಮ ಅಪ್ಪಯ್ಯನ್ ತಾವ ಮರುವಾದೆಯಿಂದ ಮಾತಾಡು. ಹಿಂಗೆಲ್ಲ ಏಕವಚನದಲ್ಲಿ ಮಾತಾಡೋದು ನಂಗೆ ಆಗಕ್ಕಿಲ್ಲ. ಏನ್ ಶಿವರುದ್ರ, ನಿನ್ ಮಗ ನಿನಗೆ ಮರ್ವಾದೆ ಕೊಡು ಅಂತವನೇ? ನಿನ್ಗೇನ್ ಮರ್ವಾದೆನ ಕೇಳಿ ಅಭ್ಯಾಸವೇ? ಛೇ 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 ಛೇ. ನೋಡು ಭೈರಾದೇವಿ, ನನ್ನ ಮೈಯಾಗ ನಿನ್ ರಕ್ತ ಹರಿತಾ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಸುಮ್ಕೆ ಇವನೇ. ಇಲ್ಲ ಅಂದ್ರೆ ಕತೆನೆ ಬೇರೆ ಆಯ್ತಾಯ್ತು. ಪಾರ್ವತಿ, ಬಸಿ ನಿನ್ ಗಂಡ ಮಗನ್ಗೆ ನಾನು ಹೇಳೋದನ್ನ ಕೇಳವ. ರೀ ಶಂಕರ, ಹೊಸಿ ಅವ್ರು ಹೇಳೋದನ್ನ ಕೇಳಿಸ್ಕೊಳ್ಳಿ.